ಸರ್, ನನಗೆ ದ್ರೋಣಾಚಾರ್ಯ ದ್ರೋಣಾಚಾರ್ಯ ನಾನು ಕ್ಷತ್ರಿಯನೇ ಅಲ್ಲ ಅಂತ ತನಗೆ ಪಾಠಕ್ಕೆ ತಗೊಳ್ಳಿಲ್ಲ. ಏಕಲವ್ಯನಂತ ನಾನು ದೂರ ನಿಂತು ಕಲ್ತಿದ್ದೀನಿ. ಆಚಾರ್ಯ ಇದ್ದಾರೆ, ಶಿವಾಚಾರ್ಯ ಇದ್ದಾರೆ, ಪಂಚಾಚಾರ್ಯರು ಇದ್ದಾರೆ. ಏನ್ರಿ, ನಾನು ಸರ್ವ ಧರ್ಮ ಸಮನ್ವಯ, ಎಲ್ಲರನ್ನೂ ಪ್ರೀತಿಸುವ ಮನೋಭಾವನೆಗಳನ್ನು. ಹೀಗಾಗಿ ಎಲ್ಲರೂ ಜೊತೆಗಿದ್ದಾರೆ. ಒಂದು ಮಾತ್ರ ನಿಜ, ವಿಜಯಪುರ ಜಿಲ್ಲೆಯ ಚುನಾವಣಾ ಇತಿಹಾಸದಲ್ಲಿ ಹೊಸ ಒಂದು ಇತಿಹಾಸವನ್ನು ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಸ್ವಾಭಿಮಾನಿಗಳಾದ ತಾವುಗಳು ಗೌರವದಿಂದ ಈ ಒಂದು ಪತ್ರಿಕೋದ್ಯಮದ ಒಂದು ಚುಕ್ಕಾಣಿ ಹಿಡಿದ ತಾವುಗಳು ತಮ್ಮ ಆತ್ಮ ಕೂಡ ಒಪ್ಪುತ್ತದೆ ಅಂತ ನನಗೊಂದು ವಿಶ್ವಾಸ ಇದೆ. ಬಹುಶಃ ನೀವು ಒಪ್ಪದೇ ಇರಬಹುದು, ಪ್ರತಿಯೊಬ್ಬರ ಆತ್ಮ ಕೂಡ ಒಪ್ಕೊಳ್ತದೆ. ಅಷ್ಟು ಸಾಕು ನನಗೆ ಹೋರಾಟಕ್ಕೆ ಮುಂದುವರೆಯೋದಕ್ಕೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ನನ್ನನ್ನು ತೊಡಗಿಸಿಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾನು ಅರ್ಪಿಸಿಕೊಂಡಿದ್ದೆ. ಧರ್ಮೋ ರಕ್ಷಿತಿ ರಕ್ಷಿತಃ, ಸಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯವನ್ನೇ ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡ್ತಾ ಬಂದಿದ್ದೇನೆ. ಸುಮಾರು 15 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಸೇವಕನಾಗಿ, ಕಾರ್ಯಕರ್ತನಾಗಿ ಕೂಡ ನಾನು ಸೇವೆ ಸಲ್ಲಿಸಿದ್ದೇನೆ. ಕಳೆದ 3 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ನನಗೊಂದು ಜವಾಬ್ದಾರಿ ಕೊಟ್ಟು ವಿಜಯಪುರ ಜಿಲ್ಲೆಯ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕನಾಗಿ ಸೇವೆ ಮಾಡುವಂಥ ಅವಕಾಶವನ್ನು ಕೂಡ ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟದ್ದು ಕೂಡ ಇದೆ. ಹಲವಾರು ಸಂದರ್ಭಗಳಲ್ಲಿ ಸಮಾಜಕ್ಕೆ ಪ್ರಕೃತಿ ವಿಕೋಪಗಳ ಸಂಕಷ್ಟ ಎದುರಾದಾಗ ಸ್ವಂತದ್ದನ್ನು ಮರೆತು ಸಮಾಜಕ್ಕೆ ಸೇವೆ ಮಾಡಲು ನಿಂತಹ ನಿದರ್ಶನಗಳು ತಮಗೆಲ್ಲ ಚಿರಪರಿಚಿತ. ಅದರ ಬಗ್ಗೆ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇಷ್ಟೆಲ್ಲ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಹಿಂದೂ ಧರ್ಮಕ್ಕೆ ಇರುವಂಥ ದೊಡ್ಡದಾದ ಕಂಟಕ ಮತಾಂತರ ಈ ವಿಷಯಕ್ಕೆ ಸೆಡ್ ಹೊಡೆದು ಉತ್ತರ ಕರ್ನಾಟಕದ ಹಲವಾರು ತಾಂಡಗಳಲ್ಲಿ, ಹಳ್ಳಿಗಳಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಅವ್ಯಾಹತ ದಾಳಿಗೆ ಪ್ರತ್ಯುತ್ತರವನ್ನು ನೀಡ್ತಾ ಸಾವಿರ ಸಂಖ್ಯೆಗಳಲ್ಲಿ ಸಮುದಾಯದ ಜನರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಪರಾವರ್ತನೆ ಮಾಡಿದಂತಹ ಒಂದು ಸಂತೃಪ್ತಿ ಕೂಡ ಜೊತೆಗಿದೆ. ಧರ್ಮದಲ್ಲಿ, ಜಾತಿಯಲ್ಲಿ ಹುಟ್ಟಿದ ಮೇಲೆ ಅದರ ಋಣ ಸಂದಾಯ ಮಾಡುವಂತಹ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಯದು ಕೂಡ, ಹಾಗೆ ನಾನು ಕೂಡ ಮಾಡಿದ್ದೇನೆ. ಅದನ್ನು ಜಾಸ್ತಿ ವಿಶೇಷವೇನಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಕೂಡ ನನ್ನ ಆಸ್ಪತ್ರೆಯನ್ನು ಬೇರೆ ಬಿಟ್ಟುಕೊಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಒಂದು ಮಾರ್ಗದರ್ಶನ, ನಿರ್ದೇಶನ ಪಡೆದುಕೊಂಡು ಬಾಗಲಕೋಟೆ, ಮುಧೋಳ, ಜಮಖಂಡಿಯಲ್ಲಿ ಸಂಘ ಚಾಲಿತ ಕೋವಿಡ್ ಕೇರ್ ಕೇಂದ್ರಗಳನ್ನು ಅದರ ಜವಾಬ್ದಾರಿ ಕೂಡ ನಿಭಾಯಿಸಿದೆ. ಕೊಟ್ಟಂತಹ ಜವಾಬ್ದಾರಿ ಕೂಡ ಅಷ್ಟೇ ಪ್ರಾಂಜಲ ಮನಸ್ಸಿನಿಂದ ನಿರ್ವಹಿಸಿದ್ದು ಕೂಡ ಒಂದು ಸಂತೃಪ್ತಿಯೇ. ಕಳೆದ ಹಲವಾರು ವರ್ಷಗಳಿಂದ ಪಂಚನದಿಗೆ ಬೀಡು ಪಂಜಾಬ್ ಎಂದೇ ಹೆಸರಾದಂತಹ ಅವಿಭಜಿತ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಜಿಲ್ಲೆ ತಾಲೂಕು ಆವಾಗಿಂದು ಆ ತಾಲೂಕಿನ ಕೃಷ್ಣೆಯ ತೀರದಲ್ಲಿರುವಂತಹ ಒಂದು ಕುಗ್ರಾಮ ಗಣಿತಾಂಡ ಎಂಬ ಹಳ್ಳಿಯಲ್ಲಿ ಹುಟ್ಟಿದವನು ನಾನು.
ಒಬ್ಬರು ಮಹಾನುಭಾವರು ನಲವತ್ತೈದು 50 ವರ್ಷಗಳ ರಾಜಕೀಯ ಅನುಭವ ಲಾಭವನ್ನು ಪಡೆದವರು. ಹತ್ರ 6 ಬಾರಿ ಸಂಸದರಾದವರು, ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು, ರಾಜಕೀಯ ಮುತ್ಸದ್ದಿಗಳು, ಜಿಲ್ಲೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಪಿತಾಮಹ. ಇವರು ತಮ್ಮ ಮುಂದೆ ಒಂದು ಗೋಷ್ಠಿಯಲ್ಲಿ ಹೇಳ್ತಾರೆ, ಅವ್ರು ಬಳಸುವಂಥ ಶಬ್ದ, ಅವನು ಸನ್ಮಾನ್ಯರು ಬಳಸುವಂಥ ಶಬ್ದ, ಅವನು ಬೇರೆ ಜಿಲ್ಲೆ ನಮ್ಮ ಜಿಲ್ಲೆಯವಲ್ಲ, ಅಲ್ಲಿಂದ ಜನ ತಂದು ಪ್ರತಿಭಟನೆ ಮಾಡಿಸೋದು ಅದರದ್ದು ನನಗಿಲ್ಲ. ಅಭಿಮಾನಿಗಳು ನನ್ನ ಮೇಲೆ ಅಭಿಮಾನದಿಂದ ಆದಂತಹ ಅನ್ಯಾಯಕ್ಕೆ ಆಕ್ರೋಶನ ವ್ಯಕ್ತಪಡಿಸೋಕ್ಕೆ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ತಾರೆ ವಿನಃ ರಸ್ತೆ ಮೇಲೆ ಯಾರೂ ನ್ಯಾಯ ಕೇಳಲ್ಲ. ಸಿಂಗಲ್ ರೂಮ್, ಡಬಲ್ ರೂಮ್, ಎಸಿ, ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಗಿಯಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ, ಬಸ್ ನಿಲ್ದಾಣ ಹತ್ತಿರ, ಹುಣಸಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9325751141 ಅಥವಾ 6362638988.